ನಡಿ ನಡಿ ಮಳಿ ಬರುವಂಗಾತ್ ಮನಿಗೆ ಹೋಗುನ್ ಲಗುನ. ಅಯ್ಯ ಮಾವ, ನಂಗೆ ಮಳಿ ಅಂದ್ರೆ ಭಾಳ ಇಷ್ಟನ. ನಾ ಮಳ್ಯಾಗ ಆಡಕತ್ತೇನಿ, ನನ್ ಗುರ್ತನ ಇಡಂಗಿಲ್ಲ. ಹೌದ್ ಬಿಡು, ಯಾಕಂದ್ರೆ ಮಳಿ ಆಡಕತ್ತ ಅಂದ್ರೆ ನಿನ್ ಮೇಕಪ್ ಎಲ್ಲ ಹೋಗುತ್ತಲ್ಲ, ಆಗ ನೀನ್ ಹೆಂಗ್ ಗುರ್ತ ಹಿಡಿಯಕ್ಕಾಗುತ್ತೆ ಹೇಳು. ದೇವ್ರೆ, ನನ್ನ ಸಿಂಗಲ್ ಫ್ರೆಂಡ್ಸ್ಗೆ ಬೇಗ ಮದುವೆ ಆಗ್ಲಪ್ಪ. ಯಾಕಂದ್ರೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ನನಗೆ. ಅವ್ರು ತುಂಬ ಹ್ಯಾಪಿ ಆಗಿದ್ದಾರೆ. ಆಮೇಲೆ 30 ಆದ್ರೂ ಅವರು ತುಂಬ ತಿರುಗಾಡ್ತಿದ್ದಾರೆ. ಆಮೇಲೆ ಸ್ಟೇಟಸ್ ಹಾಕ್ತಿದ್ದಾರೆ. ನನಗೆ ಅದನ್ನೆಲ್ಲ ನೋಡೋದಕ್ಕಾಗ್ತಿಲ್ಲ. ಅವ್ರು ಹ್ಯಾಪಿ, ಐ ಆಮ್ ಸಿಂಗಲ್ ಅಂತ ಹಾಕ್ತಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕಾಗ್ತಾನೆ ಇಲ್ಲ ನನಗೆ. ಪ್ಲೀಸ್ ದೇವ್ರೆ, ಅವ್ರು ಬೇಗನೆ ಮದುವೆ ಆಗಬೇಕು. ಮದುವೆ ಆಗಿ ನಾನು ನನ್ನ ಗಂಡನ ಕಡೆ ಕೇಳಿ ಹೇಳ್ತೀನಿ ಅಂತ ಹೇಳಬೇಕು. ಆಮೇಲೆ ಅವ್ರ ಪಾತ್ರೆ ತಿಕ್ಕೋದು, ಬಾಂಡೆ ಉಜ್ಜೋದನ್ನು ನಾನು ನೋಡಬೇಕು. ಆಮೇಲೆ ಅವರು ರೆಡಿಯಾಗಿ ಫಂಕ್ಷನ್ಗೆ ಹೋದರೆ ಅಲ್ಲಿರೋ ಆಂಟಿಗಳೆಲ್ಲ ಮದುವೆ ಆಗಿದೆ, ಮಕ್ಕಳು ಯಾವಾಗ ಅಂತ ಕೇಳಬೇಕು. ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವನಿಗೆ ಆಂಟಿ ಅಂತ ಕರೆಯೋದನ್ನು ನಾನು ನೋಡಬೇಕು. ದಯವಿಟ್ಟು ನಿಮ್ಗೆ ಯಾರಾದರೂ 30 ಆದಮೇಲೆ ಸಿಂಗಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಟ್ಯಾಗ್ ಮಾಡಿ. ನಾನು ಅವ್ರಿಗೋಸ್ಕರ ಪ್ರೇ ಮಾಡ್ತೀನಿ. ಬೇಕಾದರೆ ಅವ್ರು ಹ್ಯಾಪಿ ಆಗಿರೋದು ನನಗೆ ನೋಡ್ಕೊಳಕ್ಕಾಗ್ತಿಲ್ಲ. ಎಲ್ಲರ ಜೀವನದಾಗ ಒಬ್ಬ ಗೆಳೆಯ ಇದ್ದೇ ಇರ್ತಾನ. ನಾವು ಎಷ್ಟು ಕಿತ್ತಾಡ್ತೀವಿ, ಬಡ್ದಾಡ್ತೀವಿ, ಅವ್ ನನ್ ಮಾತು ಕೇಳಂಗಿಲ್ಲ, ನಾ ಅವ್ನ ಮಾತು ಕೇಳಂಗಿಲ್ಲ. ಮತ್ತ ಹಂಗ ನಮ್ಮ ಜೀವನದಾಗ ಏನೇನ್ ಸೀಕ್ರೆಟ್ಗಳು ಏನಿರ್ತಾವಲ್ಲ ಅವಂಗೆಲ್ಲ ಗೊತ್ತಿರ್ತೈತಿ. ಆದ್ರ ನಮ್ ಜಗಳ ಆದಾಗ ಯಾವತ್ತು ನಮ್ ಸೀಕ್ರೆಟ್ಗಳನ್ನ ತಗೊಂಡೋಗಿ ಬೇರೆದಾರ ಮುಂದೆ ಹೇಳೋದಂತ್ರ ಅವ್ನ್ ಗೊತ್ತೇ ಇರೋದಿಲ್ಲ. ಆಮೇಲೆ ನಮಗ ಫ್ರೀಕ್ವೆನ್ಸಿ ಯಾವತ್ತು ಮ್ಯಾಚ್ ಆಗದೇ ಇಲ್ಲ. ಆದ್ರೂನು ಯಾವತ್ತು ನಮ್ಮನ್ನ ಬಿಟ್ಕೊಡೋದಿಲ್ಲ. ಬಟ್ ನಿಯತ್ತಿಗೆ ಅಂತ ಹೇಳಿದ್ರೆ ಕೈ ಎತ್ತಿದ ಮಾತವ. ಅಂತ ಫ್ರೆಂಡ್ಸ್ಗೆ ನೀವು ಟ್ಯಾಗ್ ಮಾಡಿ. ಸ್ಟಾಪ್ ಮಾಡ್ರಿ ಮ್ಯೂಸಿಕ್, ನಂಗೆ ಹಿಂದ್ ಫೋನ್ ಮಾಡತ್ತ. ಸ್ಟಾಪ್ ಮಾಡ್ರಿ. ಹಲೋ, ಎಲ್ಲಿದ್ದೀರಿ? ಇನ್ನ ಲೇಟ್ ಅನ್ನ ಬರಾಕತ್ತೀರೇನ್? ಇನ್ನ ಇಲ್ಲ. ಹಲೋ, ಇಲ್ಲ ಚಿನ್ನು, ಬರಾಕತ್ತೀನಿ. ಬಹಳ ಟ್ರಾಫಿಕ್ ಸಿಗ್ನಲ್ ಐತೆ, ಅದಕ್ಕೆ ಬರಾಕತ್ತೀನಿ. ಅಣ್ಣ, ಕಾಸ್ ಕೊಡಿ. ನೀವು ಹಣವನ್ನು ಇಡಲು ಬಯಸುತ್ತೀರಾ? ಹಾಗಾದರೆ ಬ್ಯಾಂಕ್ ಆಫ್ ಹೆಂಡತಿ ಹತ್ತಿರ ಇಡಿ. ಮರುಪಾವತಿ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ಸಾಲ ಮಾತ್ರ ಖಂಡಿತ. ಗುಂಡ, ಕೋಪ ಬಂದಾಗ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರ. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲ, ತಾಳ್ಮೆಯಿಂದ ಇದ್ದಿದ್ರೆ ಯಾಕೆ ನಮಗೆ ಕೋಪ ಬರ್ತಿತ್ತು? ಗುಂಡ, ನಿಂಗೊಂದು ಸತ್ಯ ಹೇಳ್ತೀನಿ ಕೇಳ. ಹೇಳ ಸಂಜೆ. ಪ್ರೀತಿ ಇರೋ ಕಡೆ ಸ್ನೇಹ ಇರಲ್ಲ, ಸ್ನೇಹ ಇದ್ದ ಕಡೆ ಪ್ರೀತಿ ಇರಲ್ಲ. ಯಾಕೆ ಗೊತ್ತೇನ್ ನಿಂಗ? ನಿಜ ಗೊತ್ತಿಲ್ಲ ಸಂಜೆ, ಹೇಳ. ಯಾಕಂದ್ರ ಸ್ನೇಹ ಸೈನ್ಸ್ ಕಾಲೇಜ್ ಹೋಗ್ತಾಳ, ಪ್ರೀತಿ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾಳ. ಗುಣ, ಹೆಂಗೆ ಬೇಕಾ? ಗುಂಡ, ನಿಂಗೊಂದು ಸತ್ಯ ಹೇಳ್ತೀನಿ ಕೇಳ. ಹೇಳ ಸಂಜೆ. ಹೆಂಡತಿ ಬೆಳಗಿರೋಳು ಸಿಗ್ಬೋದು, ಕಪ್ಪಗಿರೋಳು ಸಿಗ್ಬೋದು, ದಪ್ಪಗಿರೋಳು ಸಿಗ್ಬೋದು, ಆದ್ರೆ ಯಾವತ್ತು ತಪ್ಪಗಿರೋಳು ಮಾತ್ರ ಸಿಗಂಗಿಲ್ಲ. ಹೌದ್ ಕಣ್ಲ? ಮಚಾ, ಹೇಳ ಮಚಾ, ನಾನು ಹುಡುಗಿ ಜೊತೆ ಓಡಿ ಹೋಗಾಕತ್ತೇನಿ. ಲಾಸ್ಟ್ ಫೋನ್ ನಿನಗ್ ಮಾಡ್ಬೇಕನ್ನಿಸ್ತ, ಸೊ ಅದಕ್ ಮಾಡಿದೆ. ಓಕೆ, ಯವ್ವ ಸಾಯಿ ಹೊಡೆದಲ್ಲೋ ಯಪ್ಪ. ಬಸ್ಸ, ಎಕ್ಸಾಮ್ ಫೀ 100 ರೂಪಾಯಿ ನೋಡು, ನಾಯಿ ತಗೊಂಡ್ ಬಾ. ಆಯ್ತ್ರಿ ಸರ. ಅವ್ವ, ಎಕ್ಸಾಮ್ ಫೀ ಏನೋ 200 ರೂಪಾಯಿ ಹೇಳ್ಯಾರ ನೋಡು. ಆಯ್ತು ಬಾ, ನಿಮ್ಮ ಅಪ್ಪನ ಕಡೆ ಕೇಳು. ರೀ, ಬಸ್ ಅಂದ ಏನೋ ಎಕ್ಸಾಮ್ ಫೀ 500 ರೂಪಾಯಿ ಅಂತ ನೋಡ್ರಿ. ಆಯ್ತಾಳ, ನಾಳೆ ನೀನ್ ಫೋನ್ ಪೇ ಮಾಡ್ತೀನಿ, ಹೋಗಿ ಕಟ್ಟಿ ಬಾ. ಫೋನ್ ಪೇ ಎಲ್ಲ ಬ್ಯಾಡ್ರಿ, ಕೈಯಾಗ ಕೊಡ್ರಿ ರೊಕ್ಕ, ನಾ ಹೋಗಿ ಕಟ್ಟಿ ಬರ್ತೀನಿ. ಆಯ್ತಾಯ್ತು. ನಂಗೆ ಯಾವಾಗಾರ ಹೊಟ್ಟೆ ಶೂ ಆದ್ರೆ, ಭಾಳ ದುಃಖದಾಗಿದ್ನಿ ಅಂದ್ರೆ, ಭಾಳ ನಂಗೆ ಆರಾಮಿಲ್ಲಂಗೆ ಆತಂದ, ನನಗೇನಾರು ಕಾನ್ಫಿಡೆಂಟ್ ಲೆವೆಲ್ ಲೋ ಆತಂತಂದ್ರೂ, ಒಂದು ವೇಳೆ ನನಗೆ ಕೆಲಸ ಮಾಡೋಕೆ ಮನಸ್ಸಿಲ್ಲ ಅಂತಂದ್ರೂ, ನನಗೇನಾದ್ರೂ ಯಾರಿಂದ ಬೇಜಾರಾದ್ರೂ ನನ್ನ ತಲೆಯಾಗ ಬರೋದು ಒಂದೇ ಒಂದು, ನನ್ನ ಗಂಡಂಗೆ ಕೇಳೋದು, ನಾನು ಡಿವೋರ್ಸ್ ಯಾವಾಗ ಕೊಡ್ತೀನಿ. ಅವ್ವ, ನಿನ್ನ ವಯಸ್ಸು ಎಷ್ಟು? 35 ಕಣ. ಅವ್ವ, ಎಷ್ಟು ವರ್ಷದಿಂದ ಕೇಳತ್ತೀನಿ, ಬರೀ 35 ಅಂತೆಲ್ಲ. ನೀನು ಏಜ್ ಇನ್ಕ್ರೀಸ್ ಆಗವಲ್ಲಲ್ವೇ? ನೋಡಪ್ಪ, ಅವಾಗೊಂದು ಇವಾಗೊಂದು ಹೇಳೋದು ನಮಗೆಲ್ಲ ಗೊತ್ತಿಲ್ಲ. ನಾವು ಹೇಳೋದೇನಿದ್ರು ಒಂದೇ, ನಾನು 35 ಅಷ್ಟ. ನಂಗೆ ಯಾವಾಗಾರ ಹೊಟ್ಟೆ ಶೂ ಆದ್ರೆ, ಭಾಳ ದುಃಖದಾಗಿದ್ನಿ ಅಂದ್ರೆ, ಭಾಳ ನಂಗೆ ಆರಾಮಿಲ್ಲಂಗೆ ಆತಂದ, ನನಗೇನಾರು ಕಾನ್ಫಿಡೆಂಟ್ ಲೆವೆಲ್ ಲೋ ಆಯ್ತಂತಂದ್ರೂ, ಒಂದು ವೇಳೆ ನನಗೆ ಕೆಲಸ ಮಾಡೋಕೆ ಮನಸ್ಸಿಲ್ಲ ಅಂತಂದ್ರೂ, ನನಗೇನಾದ್ರೂ ಯಾರಿಂದ ಬೇಜಾರಾದ್ರೂ ನನ್ನ ತಲೆಯಾಗ ಬರೋದು ಒಂದೇ ಒಂದು, ನನ್ನ ಗಂಡಂಗೆ ಕೇಳೋದು, ನಾನು ಡಿವೋರ್ಸ್ ಯಾವಾಗ ಕೊಡ್ತೀನಿ. ಮಚಾ, ಹೇಳ ಮಚಾ, ನಾನು ಹುಡುಗಿ ಜೊತೆ ಓಡಿ ಹೋಗಾಕತ್ತೇನಿ. ಲಾಸ್ಟ್ ಫೋನ್ ನಿನಗ್ ಮಾಡ್ಬೇಕನ್ನಿಸ್ತ, ಸೊ ಅದಕ್ ಮಾಡಿದೆ.
ಓಕೆ ಯವ್ವ ಸಾಯ್ ಹೊಡೆದಲ್ಲೋ ಯಪ್ಪ. ಬಸ್ಯ ಎಕ್ಸಾಮ್ ಫೀ 100 ರೂಪಾಯಿ ನೋಡು ನಾಯಿ ತಗೊಂಡ್ ಬಾ. ಆಯ್ತ್ರಿ ಸರ. ಅವ್ವ ಎಕ್ಸಾಮ್ ಫೀ ಏನೋ 200 ರೂಪಾಯಿ ಹೇಳ್ಯಾರ ನೋಡು. ಆಯ್ತು ಬಾ ನಿಮ್ಮ ಅಪ್ಪನ ಕಡೆ ಕೇಳು ರೀ. ಬಸ್ಸಂದ ಏನೋ ಎಕ್ಸಾಮ್ ಫೀ 500 ರೂಪಾಯಿ ಅಂತ ನೋಡ್ರಿ. ಆಯ್ತಾಳ ನಾಳೆ ನೀನ್ ಫೋನ್ ಪೇ ಮಾಡ್ತೀನಿ, ಹೋಗಿ ಕಟ್ಟಿ ಬಾ. ಫೋನ್ ಪೇ ಎಲ್ಲ ಬ್ಯಾಡ್ರಿ, ಕೈಯಾಗ ಕೊಡ್ರಿ ರೊಕ್ಕ, ನಾ ಹೋಗಿ ಕಟ್ಟಿ ಬರ್ತೀನಿ. ಆಯ್ತಾಯ್ತು. ಗುಂಡ ನಿಂಗೊಂದು ಸತ್ಯ ಹೇಳ್ತೀನಿ ಕೇಳ. ಹೇಳ ಸಂಜೆ, ಪ್ರೀತಿ ಇರೋ ಕಡೆ ಸ್ನೇಹ ಇರಲ್ಲ, ಸ್ನೇಹ ಇದ್ದ ಕಡೆ ಪ್ರೀತಿ ಇರಲ್ಲ. ಯಾಕೆ ಗೊತ್ತೇನ್ ನಿಂಗ? ನಿಜ ಗೊತ್ತಿಲ್ಲ ಸಂಜೆ, ಹೇಳ. ಯಾಕಂದ್ರ ಸ್ನೇಹ ಸೈನ್ಸ್ ಕಾಲೇಜ್ ಹೋಗ್ತಾಳ, ಪ್ರೀತಿ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾಳ. ಗುಣ ಹೆಂಗೆ ಜಾಕ? ಗುಂಡ ನಿಂಗೊಂದು ಸತ್ಯ ಹೇಳ್ತೀನಿ ಕೇಳ. ಹೇಳ ಸಂಜೆ, ಹೆಂಡತಿ ಬೆಳಗಿರೋಳು ಸಿಗ್ಬೋದು, ಕಪ್ಪಗಿರೋಳು ಸಿಗ್ಬೋದು, ದಪ್ಪಗಿರೋಳು ಸಿಗ್ಬೋದು, ಆದ್ರೆ ಯಾವತ್ತು ತಪ್ಪಗಿರೋಳು ಮಾತ್ರ ಸಿಗಂಗಿಲ್ಲ. ಹೌದ್ ಕಣ್ಲ? ಗುಂಡ ಕೋಪ ಬಂದಾಗ ಎಲ್ರೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಾರ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ತಾಳ್ಮೆಯಿಂದ ಇದ್ದಿದ್ರೆ ಯಾಕೆ ನಮಗೆ ಕೋಪ ಬರ್ತಿತ್ತು? ನೀವು ಹಣವನ್ನು ಇಡಲು ಬಯಸುತ್ತೀರಾ? ಹಾಗಾದರೆ ಬ್ಯಾಂಕ್ ಆಫ್ ಹೆಂಡತಿ ಹತ್ತಿರ ಇಡಿ. ಮರುಪಾವತಿ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ಸಾಲ ಮಾತ್ರ ಖಂಡಿತ. ಈ ಸ್ಟಾಪ್ ಮಾಡ್ರಿ ಮ್ಯೂಸಿಕ್, ನಂಗೆ ಏನ್ ಫೋನ್ ಮಾಡತ್ತ, ಸ್ಟಾಪ್ ಮಾಡ್ರಿ. ಹಲೋ, ಎಲ್ಲಿದ್ದೀರಿ? ಇನ್ನ ಲೇಟ್ ಅನ್ನ ಬರಾಕತ್ತೀರಿ? ನಿನ್ನ ಇಲ್ಲ. ಹಲೋ, ಇಲ್ಲ ಚಿನ್ನು ಬರಾಕತ್ತೀನಿ, ಬಹಳ ಟ್ರಾಫಿಕ್ ಸಿಗ್ನಲ್ ಐತೆ ಅದಕ್ಕೆ ಬರಾಕತ್ತೀನಿ. ಅಣ್ಣ ಕಾಸ್ ಕೊಡಿ. ಎಲ್ಲರ ಜೀವನದಾಗ ಒಬ್ಬ ಗೆಳೆಯ ಇದ್ದೇ ಇರ್ತಾನ. ನಾವು ಎಷ್ಟು ಕಿತ್ತಾಡ್ತೀವಿ, ಬಡ್ದಾಡ್ತೀವಿ, ಅವ್ ನನ್ ಮಾತು ಕೇಳಂಗಿಲ್ಲ, ನಾ ಅವ್ನ ಮಾತು ಕೇಳಂಗಿಲ್ಲ. ಮತ್ತ ಹಂಗ ನಮ್ಮ ಜೀವನದಾಗ ಏನೇನ್ ಸೀಕ್ರೆಟ್ಗಳು ಏನಿರ್ತಾವಲ್ಲ ಅವಂಗೆಲ್ಲ ಗೊತ್ತಿರ್ತೈತಿ. ಆದ್ರ ನಮ್ ಜಗಳ ಆದಾಗ ಯಾವತ್ತು ನಮ್ ಸೀಕ್ರೆಟ್ಗಳನ್ನ ತಗೊಂಡೋಗಿ ಬೇರೆದಾರ ಮುಂದೆ ಹೇಳೋದಂತ್ರ ಅವ್ನ್ ಗೊತ್ತೇ ಇರೋದಿಲ್ಲ. ಆಮೇಲೆ ನಮಗ ಫ್ರೀಕ್ವೆನ್ಸಿ ಯಾವತ್ತು ಮ್ಯಾಚ್ ಆಗದೇ ಇಲ್ಲ. ಆದ್ರೂನು ಯಾವತ್ತು ನಮ್ಮನ್ನ ಬಿಟ್ಕೊಡೋದಿಲ್ಲ. ಬಟ್ ನಿಯತ್ತಿಗೆ ಅಂತ ಹೇಳಿದ್ರೆ ಕೈ ಎತ್ತಿದ ಮಾತವ. ಅಂತ ಫ್ರೆಂಡ್ಸ್ಗೆ ನೀವು ಟ್ಯಾಗ್ ಮಾಡಿ. ನಡಿ ಮಳಿ ಬರುವಂಗಾತ್, ಮನಿಗೆ ಹೋಗುನ್ ಲಗುನ. ಅಯ್ಯ ಮಾವ, ನಂಗೆ ಮಳಿ ಅಂದ್ರೆ ಬಾಳ ಇಷ್ಟನ. ನಾ ಮಳ್ಯಾಗ ಆಡಕತ್ತೇನಿ, ನನ್ ಗುರ್ತನ ಇಡಂಗಿಲ್ಲ. ಹೌದ್ ಬಿಡು, ಯಾಕಂದ್ರೆ ಮಳಿ ಆಡಕತ್ತ ಅಂದ್ರೆ ನಿನ್ ಮೇಕಪ್ ಎಲ್ಲ ಹೋಗುತ್ತಲ್ಲ, ಆಗ ನೀನ್ ಹೆಂಗ್ ಗುರ್ತ ಹಿಡಿಯಕ್ಕಾಗುತ್ತೆ ಹೇಳು? ದೇವ್ರೆ, ನನ್ನ ಸಿಂಗಲ್ ಫ್ರೆಂಡ್ಸ್ಗೆ ಬೇಗ ಮದುವೆ ಆಗ್ಲಪ್ಪ. ಯಾಕಂದ್ರೆ ಅವ್ರನ್ನ ನೋಡಕ್ ಆಗ್ತಿಲ್ಲ ನನಗೆ. ಅವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ. ಆಮೇಲೆ ತಟ್ಟಿ ಆದ್ರೂ ಅವರು ತುಂಬಾ ತಿರುಗಾಡ್ತಿದ್ದಾರೆ. ಆಮೇಲೆ ಸ್ಟೇಟಸ್ ಹಾಕ್ತಿದ್ದಾರೆ. ನನ್ಗೆ ಅದನ್ನೆಲ್ಲ ನೋಡೋದಕ್ಕಾಗ್ತಿಲ್ಲ. ಅವ್ರು ಹ್ಯಾಪಿ, ಐ ಆಮ್ ಸಿಂಗಲ್ ಅಂತ ಹಾಕ್ತಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕಾಗ್ತಾನೆ ಇಲ್ಲ ನನಗೆ. ಪ್ಲೀಸ್ ದೇವ್ರೆ, ಅವ್ರು ಬೇಗನೆ ಮದುವೆ ಆಗಬೇಕು. ಮದುವೆ ಆಗಿ ನಾನು ನನ್ನ ಗಂಡನ ಕಡೆ ಕೇಳಿ ಹೇಳ್ತೀನಿ ಅಂತ ಹೇಳಬೇಕು. ಆಮೇಲೆ ಅವ್ರ ಪಾತ್ರೆ ತಿಕ್ಕೋದು, ಬಾಂಡೆ ಉಜ್ಜೋದನ್ನ ನಾನು ನೋಡಬೇಕು. ಆಮೇಲೆ ಅವರು ರೆಡಿಯಾಗಿ ಫಂಕ್ಷನ್ಗೆ ಹೋದರೆ ಅಲ್ಲಿರೋ ಆಂಟಿಗಳೆಲ್ಲ ಮದುವೆ ಆಗಿದೆ, ಮಕ್ಕಳು ಯಾವಾಗ ಅಂತ ಕೇಳಬೇಕು. ಆ ಚಿಕ್ಕ ಮಕ್ಕಳೆಲ್ಲ ಅವನಿಗೆ ಆಂಟಿ ಅಂತ ಕರೆಯೋದನ್ನ ನಾನು ನೋಡಬೇಕು. ದಯವಿಟ್ಟು ನಿಮ್ಗೆ ಯಾರಾದರೂ ತಟ್ಟಿ ಆದಮೇಲೆ ಸಿಂಗಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಟ್ಯಾಗ್ ಮಾಡಿ. ನಾನು ಅವ್ರಿಗೋಸ್ಕರ ಪ್ರೇ ಮಾಡ್ತೀನಿ. ಬೇಕಾದರೆ ಅವ್ರು ಹ್ಯಾಪಿ ಆಗಿರೋದು ನನಗೆ ನೋಡ್ಕೊಳಕ್ಕಾಗ್ತಿಲ್ಲ.